ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾರಿಗೀಗ ಸೀಟ್ ಸಿಕ್ಕಿರುವಂಥದ್ದು ಸಿಕ್ಕಾಗ ನೆಕ್ಸ್ಟ್ ಪ್ರೊಸೀಜರ್ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಕೇರ್ಫುಲ್ ಆಗಿ ಕೇಳಿ. ಒಂದು ವೇಳೆ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಸ್ಯಾಟಿಸ್ಫೈ ಆಗಿದ್ದರೆ, ಅಡ್ಮಿಷನ್ ಮಾಡ್ಕೊಳ್ಬೇಕಿದ್ರೆ ನಿಮಗೆ ಚಾಯ್ಸಸ್ ಮಾಡಬೇಕಾಗುತ್ತೆ. ಅಂದರೆ ಚಾಯ್ಸ್ ಒಂದು ಮಾಡಬೇಕಾಗುತ್ತೆ. ಒಟ್ಟಾಗಿ ಚಾಯ್ಸಸ್ ಮಾಡಬೇಕಂದ್ರೆ ಲಿಂಕ್ ಬರುತ್ತೆ, ವೇಟ್ ಮಾಡಿ. ಈಗ ನೀವು ರಿಸಲ್ಟ್ ನೋಡಿದ್ದೀರಾ, ನಿಮ್ಗೆ ಯಾವುದೇ ರೀತಿ ಲಿಂಕ್ ಅಂದರೆ ಚಾಯ್ಸಸ್ ಕಾಣ್ತಾ ಇಲ್ಲ. ಸೊ ವೇಟ್ ಮಾಡಿ. ಇವತ್ತು ಫಸ್ಟ್ ಏನು ಮಾಡ್ತಾನೆ ಅಂದರೆ ಸ್ಕೆಡ್ಯೂಲ್ ಬಿಡ್ತಾನೆ. ಅಂದರೆ ಚಾಯ್ಸ್ ಮಾಡಬೇಕಂದ್ರೆ ಎಷ್ಟು ದಿನ ಇದೆ, ಆಮೇಲೆ ಪೇಮೆಂಟ್ ಮಾಡಬೇಕಂದ್ರೆ ಎಷ್ಟು ದಿನ ಇದೆ, ನಂತರ ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಎಷ್ಟು ದಿನ ಇದೆ, ಮತ್ತು ಆಮೇಲೆ ಏನೆಲ್ಲ ಚಾಯ್ಸ್ 1 ಚಾಯ್ಸ್ 2 ಮಾಡಿದ್ರೆ ಯಾರೆಲ್ಲ ಬಂದು ಕೇಕ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಅದಕ್ಕೊಂದು ಸಪ್ರೇಟಾಗಿ ಸ್ಕೆಡ್ಯೂಲ್ ಬರುತ್ತೆ. ಅಲ್ಲಿವರೆಗೂ ನಿಮಗೆ ವೇಟ್ ಮಾಡಬೇಕಾಗುತ್ತೆ. ಸೊ ಬಿಟ್ಟು ನಂತರ ಕಾಮನ್ಲಿ ಹೇಳ್ಬೇಕಂದ್ರೆ ಯಾರಿಗೆ ಅಡ್ಮಿಷನ್ ತೆಗೆದುಕೊಳ್ಳೋದೇ ಇದೆ ಅಂದರೆ ಚಾಯ್ಸ್ ಒನ್ ಅಂತ ಅಂದರೆ ನೀವು ಲಾಗಿನ್ ಮಾಡ್ಕೊಳ್ಬೇಕು. ಲಿಂಕ್ ಬಿಡ್ತಾನೆ, ಕ್ಲಿಕ್ ಮಾಡಿ ನೀವು ಲಾಗಿನ್ ಮಾಡಬೇಕು. ಅಲ್ಲಿ ಚಾಯ್ಸಸ್ ಇರ್ತವೆ. ನಿಮಗೆ ಚಾಯ್ಸ್ ಒನ್ ಮಾಡಬೇಕಿದ್ರೆ ಚಾಯ್ಸ್ ಒನ್ ಮಾಡಿ. ಸೊ ನಂತರ ನಿಮಗೊಂದು ಚಾಲೆಂಜ್ ಜನರೇಟ್ ಆಗೋದಕ್ಕೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಬ್ಯಾಂಕ್ ವಿಸಿಟ್ ಮಾಡಿ ಪೇಮೆಂಟ್ ಮಾಡಿ. ನಂತರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಮಾಡದೇ ಇರೋದು ಅದು ನೋಟಿಫಿಕೇಶನ್ ಬಂದಾಗ ಕ್ಲಿಯರ್ ಹೇಳ್ತಾರೆ. ಒಟ್ಟಾಗಿ ಚಾಯ್ಸ್ ಒನ್ ಮಾಡಿದ್ರು ಪೇಮೆಂಟ್ ಮಾಡಲೇಬೇಕು, ಚಾಯ್ಸ್ 2 ಮಾಡಿದ್ರು ಸಹ ಪೇಮೆಂಟ್ ಮಾಡಬೇಕು. ಚಾಯ್ಸ್ ಒನ್ ಮಾಡಿದರೆ ಅಡ್ಮಿಷನ್ ತೆಗೆದುಕೊಳ್ತೇನೆ, ಮತ್ತೆ ರಿಟರ್ನ್ ನಿಮಗೆ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದಿಲ್ಲ. ಚಾಯ್ಸ್ 2 ಮಾಡಿದರೆ ಏನು ಬೆನಿಫಿಟ್ ಆಗುತ್ತೆ, ನಿಮಗೆ ಕೇವಲ ಪೇಮೆಂಟ್ ಮಾಡಿ ವೇಟ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಏನಿರುತ್ತೆ ನೋಡಿ ಅದು ಕಂಟಿನ್ಯೂ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಹೋದಾಗ ನಿಮಗೆ ಬೇರೆ ಕಾಲೇಜ್ ಸಿಕ್ಕರೆ ಮಾತ್ರ ಈಗ ಸಿಕ್ಕಿರುವಂಥ ಕಾಲೇಜ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಪ್ಪ ಅಂದರೆ ಸಿಕ್ಕಿಲ್ಲ ಅಂದರೆ ಇದೇ ಸೀಟ್ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಹೋಲ್ಡ್ ಇಟ್ಕೊಂಡು ಹೋಗ್ಬೇಕಂದ್ರೆ ಚಾಯ್ಸ್ 2 ಮಾಡಿ. ಚಾಯ್ಸ್ 2 ಮಾಡೋರು ಕೇವಲ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಒಂದು ಕಾಲೇಜಿಗೆ ವಿಸಿಟ್ ಮಾಡೋದಾಗಲಿ ಅಡ್ಮಿಷನ್ ಪ್ರೊಸೀಜರ್ ಆಗಲಿ ಬರೋದಿಲ್ಲ. ಚಾಯ್ಸ್ ಒನ್ ಮಾಡಿದ್ರೆ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು, ಚಾಯ್ಸ್ 2 ಮಾಡಿದ್ರೆ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇಲ್ಲ. ವೇಟ್ ಮಾಡಿ. ಸೆಕೆಂಡ್ ರೌಂಡಲ್ಲಿ ಹೋದಾಗ ನಿಮಗೆ ಬೇರೆ ಕಾಲೇಜ್ ಸಿಕ್ಕಾಗ ಬೇರೆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿ. ಸಿಕ್ಕಿಲ್ಲ ಅಂದರೆ ರೌಂಡ್ 1 ಸಿಕ್ಕಿರುವಂಥ ಸೀಟ್ ಕಂಟಿನ್ಯೂ ಆಗುತ್ತೆ. ಮತ್ತು ಚಾಯ್ಸ್ 3 ಅಂದ್ರೇನು, ನಿಮಗೆ ಸಿಕ್ಕಿರೋಂಥ ಕಾಲೇಜ್ ಚೆನ್ನಾಗಿಲ್ಲ, ಏನೋ ಡೆಂಟಲ್ ಸಿಕ್ಕಿದ್ರೆ ನಿಮಗೆ ಇಷ್ಟನೇ ಇಲ್ಲ, ಅಥವಾ ಯಾವುದೋ ಒಂದು ನಿಮಗೆ ಹೈಯರ್ ಪೇಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕರೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅನ್ನಂಗಿದ್ರೆ ಚಾಯ್ಸ್ 3 ಮಾಡಿದಾಗ ಕ್ಯಾನ್ಸಲ್ ಆಗುತ್ತೆ. ಉಳಿದೆಲ್ಲ ಸೀಟ್ ಅಷ್ಟೇ ಇರುತ್ತೆ. ಮತ್ತು ನಿಮಗೆ ರೌಂಡ್ 2 ಸ್ಟಾರ್ಟ್ ಆದಾಗ ನಿಮಗೆಲ್ಲ ಅವೈಲೇಬಲ್ ಆಗುತ್ತೆ. ಎಕ್ಸಿಟ್ ಅಂದರೆ ಚಾಯ್ಸ್ 4 ಆಗುತ್ತೆ. ಓಕೆ, ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಸ್ಕೆಡ್ಯೂಲ್ ಬರುತ್ತೆ, ವೇಟ್ ಮಾಡಿ, ಸ್ಕೆಡ್ಯೂಲ್ ನೋಡ್ಕೊಳ್ಳಿ. ನಂತರ ಲಿಂಕ್ ಬರುತ್ತೆ, ಏನು ಚಾಯ್ಸ್ ಮಾಡಬೇಕು ಅನ್ನೋದು ವಿಚಾರ ಮಾಡಿ ನಂತರ ನೀವು ಚಾಯ್ಸ್ ಮಾಡ್ಕೊಳ್ಬೋದು. ಓಕೆ, ಸೊ ಒಟ್ಟಾಗಿ ಚಾಯ್ಸ್ 1 ಚಾಯ್ಸ್ 2 ಇಬ್ಬರು ಪೇಮೆಂಟ್ ಅಂತೂ ಮಾಡಲೇಬೇಕಾಗತ್ತೆ. ಕಂಪ್ಲೀಟ್ ಫೀ ಅಲ್ಲಿ ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದು ಸಹ ಡೀಟೇಲ್ ಆಲ್ರೆಡಿ ನೀವು ಏನು ಫೀ ಸ್ಟ್ರಕ್ಚರ್ ಇರೋದು ಅದು ಕಂಪ್ಲೀಟ್ ಬಂದಿರುತ್ತೆ, ಅದನ್ನು ಕಂಪ್ಲೀಟಲ್ಲಿ ನೀವು ಪೇಮೆಂಟ್ ಮಾಡ್ಕೋಬೋದು. ಓಕೆ, ಸೊ ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಭಾಳ ಜನ ಕನ್ಫ್ಯೂಷನಲ್ಲಿದ್ದರು, ಮಾಡ್ಕೊಳ್ಳಿ. ಮತ್ತು ಈಗ ಹೇಳಿದ್ನಲ್ಲ, ರಿಸಲ್ಟ್ ನೋಡಿದ ತಕ್ಷಣ ಚಾಯ್ಸಸ್ ಬರೋದಿಲ್ಲ, ವೇಟ್ ಮಾಡೋದಕ್ಕೆ ಸಪ್ರೇಟ್ ಲಿಂಕ್ ಇರುತ್ತೆ. ಲಿಂಕ್ ನಂತರ ಮುಂದುವರಿಬೋದು. ಓಕೆ, ಸೊ ಅರ್ಥ ಆಯ್ತು ಅನ್ಕೋತಾ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ಲಿ ಹಾಕಿ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಮತ್ತು ನಮ್ಮದು ವಿಡಿಯೋದಲ್ಲಿ ಚೆಕ್ ಕೇರ್. ಬಾಯ್.